38 ದಿನಗಳಿಂದ ನಡೀತಾ ಇರೋ ಯುದ್ಧ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊನೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾಳೆ ರಾತ್ರಿ 8 ಗಂಟೆ ನಂತರ ವಿನಾಶದ ಯುದ್ಧ ಶುರುವಾಗಲಿದೆ. ಇತ್ತ ಕರುನಾಡಲ್ಲಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಯುದ್ಧ ಶುರುವಾಗಿ ತಿಂಗಳೇ ಆಗೋಯ್ತು. ಇರಾನ್ ಇಸ್ರೇಲ್ ಹೊತ್ತಿ ಉರಿಯುವುದಕ್ಕೆ ಶುರುವಾಗಿ 38 ದಿನವೇ ಕಳೆದೋಯ್ತು. ಯುದ್ಧದ ಭೀಕರತೆಗೆ ಎರಡೂ ರಾಷ್ಟ್ರಗಳು ಅಕ್ಷರಶಃ ನಲುಗಿ ಹೋಗಿವೆ. ಸಾವಿರಾರು ಮಂದಿಯ ಮಾರಣಹೋಮವೇ ಆದ್ರೂ ಯುದ್ಧದ ಮೋಹ ನಿಂತಿಲ್ಲ. ಆಗಸದಲ್ಲೇ ರಣರಣಸ್ತಿರೋ ಬೆಂಕಿ ಮಳೆ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಇದರ ಬೆನ್ನಲ್ಲೇ ಇಡೀ ಮಧ್ಯಪ್ರಾಚ್ಯವೇ ಈಗ ಮಸಣದಂತಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಕೊಟ್ಟಿರೋ ಕೊನೆ ಎಚ್ಚರಿಕೆ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡುವಂತೆ ಮಾಡಿದೆ. ನಾಳೆ ರಾತ್ರಿ 8 ಗಂಟೆವರೆಗೂ ನಿಮಗೆ ಸಮಯ ಕೊಡ್ತೀವಿ, ಅಷ್ಟರೊಳಗೆ ಮಂಡಿಯೂರದಿದ್ರೆ ಇಡೀ ಇರಾನನ್ನೇ ಸರ್ವನಾಶ ಮಾಡ್ತೀವಿ ಅಂತ ಕೊನೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಯುದ್ಧ ಶುರುವಾದ ಒಂದೇ ವಾರಕ್ಕೆ ಡೊನಾಲ್ಡ್ ಟ್ರಂಪ್ ಷರತ್ತುಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ರು. ನಾವು ಹೇಳಿದಂತೆ ಕೇಳಿದ್ರೆ ಬದುಕುಳಿತೀರಿ, ಇಲ್ಲದಿದ್ರೆ ವಿನಾಶವನ್ನ ನೋಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕೊನೆಗೆ ಅಲ್ಪ ದಿನದ ಕದನ ವಿರಾಮವನ್ನು ಘೋಷಿಸಿದ್ರು. ಆದ್ರೆ ಇರಾನ್ ಮಾತ್ರ ಇದ್ಯಾವುದಕ್ಕೂ ಸೊಪ್ಪು ಹಾಕಿರಲಿಲ್ಲ. ಅಮೆರಿಕಾದ ಯುದ್ಧ ವಿಮಾನಗಳನ್ನ ಆಗಸದಲ್ಲೇ ಧ್ವಂಸ ಮಾಡಿದ್ರು. ನಿಮ್ಮ ಹುಟ್ಟಡಗಿಸ್ತೀನಿ ಅಂತ ಬಂದವರಿಗೆ ಮುಟ್ಟಿ ನೋಡ್ಕೊಳ್ಳುವಂಥ ತಿರುಗೇಟು ಕೊಟ್ಟಿದ್ರು. ಇದು ಅಮೆರಿಕ ಅಧ್ಯಕ್ಷರ ಪಿತ್ತ ನೆತ್ತಿಗೇರಿಸಿದೆ. ವಾರ್ನಿಂಗೂ ಬಗ್ತಿಲ್ಲ, ಎಷ್ಟೇ ದಾಳಿ ಮಾಡಿದ್ರೂ ಸೋಲ್ತಿಲ್ಲ. ಹೀಗಾಗಿ ಕೊನೆ ಎಚ್ಚರಿಕೆ ಸಂದೇಶವೊಂದನ್ನ ಕಳಿಸಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆಯೊಳಗೆ ಹರ್ಮುಜ್ ಜಲಸಂಧಿ ತೆರೆಯದಿದ್ರೆ ಇರಾನ್ನ ಅಣುಸ್ಥಾವರ ಸೇತುವೆಗಳನ್ನ ಸರ್ವನಾಶ ಮಾಡ್ತೀವಿ ಅಂತ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಯಾವಾಗ ಅಮೆರಿಕಾದ ಕಡೆಯಿಂದ ಇಂಥದ್ದೊಂದು ವಿನಾಶದ ಎಚ್ಚರಿಕೆ ಹೋಯ್ತೋ ಒಂದಿಷ್ಟು ರಾಷ್ಟ್ರಗಳು ಒಗ್ಗಟ್ಟಾಗಿವೆ. ಪಾಕಿಸ್ತಾನ ಹಾಗೂ ಈಜಿಪ್ಟ್ ದೇಶಗಳು ಅಮೆರಿಕ ಹಾಗೂ ಇರಾನ್ನ ವಿದೇಶಾಂಗ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಹರ್ಮುಜ್ ಓಪನ್ ಮಾಡಿಸೋಕೆ ಶತಪ್ರಯತ್ನ ಮಾಡ್ತಿವೆ. ಟ್ರಂಪ್ರ ಕೊನೆ ಎಚ್ಚರಿಕೆಗೂ ಇರಾನ್ ಸೊಪ್ಪು ಹಾಕುವಂತೆ ಕಾಣ್ತಿಲ್ಲ. ನಮ್ಮ ಯುದ್ಧ ನಷ್ಟ ಭರಿಸೋವರೆಗೂ ಹರ್ಮುಜ್ ಬಂದಾಗಿಯೇ ಇರುತ್ತೆ. ಅಲ್ಲದೆ ಹರ್ಮುಜ್ ಮಾರ್ಗದ ವೇಳಾಪಟ್ಟಿ ಸಲ್ಲಿಸುವಂತೆ ತೈಲ ಮಾರಾಟ ಸಂಸ್ಥೆಗೆ ಇರಾನ್ ಸೂಚನೆ ನೀಡಿದೆ. 24 ಗಂಟೆಯೊಳಗೆ ಯಾವ್ಯಾವ ದೇಶ ಎಷ್ಟೆಷ್ಟು ಹಡಗುಗಳ ಸಂಚಾರ ಮಾಡುತ್ತೆ ಅಂತ ಸೂಚಿಸಿದೆ. ಅತ್ತ ಡೊನಾಲ್ಡ್ ಟ್ರಂಪ್ 8 ಗಂಟೆಯ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ರೆ, ಇತ್ತ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಕೌಂಟರ್ ಮೇಲೆ ಕೌಂಟರ್ ಕೊಡುತ್ತಿದ್ದಾರೆ. ಹೊಸ ವಿಡಿಯೋವೊಂದನ್ನ ಇರಾನ್ ರಿಲೀಸ್ ಮಾಡಿದ್ದು, ಇರಾನ್ನ ಮಿಲಿಟರಿ ಆಪರೇಷನ್ ರೂಮ್ಗೆ ಮುಜ್ತಬಾ ತೆರಳಿದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಬ್ಲೂ ಪ್ರಿಂಟ್ ಮುಂದೆ ನಿಂತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾವು ಕೂಡ ರೆಡಿ ಅನ್ನೋ ಸಂದೇಶ ಕೊಟ್ಟಂತಿದೆ. ಕೊಲ್ಲಿ ಯುದ್ಧದಿಂದ ಪ್ರವಾಸೋದ್ಯಮಕ್ಕೆ ಕೊಳ್ಳಿ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಕರುನಾಡಲ್ಲಿ ಗಂಡಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಗ್ಯಾಸ್, ತೈಲ ಮಾತ್ರ ಅಲ್ಲ, ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ ಸೇರಿ ಪ್ರವಾಸೋದ್ಯಮದ ಮೇಲೂ ದೊಡ್ಡ ಪರಿಣಾಮ ಬೀರಿದೆ. ಯುದ್ಧದಿಂದಾಗಿ ಮೈಸೂರಿನ ಪ್ರವಾಸೋದ್ಯಮ ಸಂಪೂರ್ಣ ಕುಸಿತಗೊಂಡಿದೆ. 40% ಹೋಟೆಲ್ ರೂಮ್ಗಳು ಖಾಲಿ ಹೊಡೆಯುತ್ತಿವೆ. ವಾರಾಂತ್ಯದಲ್ಲಿ ತುಂಬಿ ತುಳುಕ್ತಿದ್ದ ಮೈಸೂರು ಬಿಕೋ ಅಂತಿದ್ದು ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅರಮನೆ ನೋಡಲು ಪ್ರವಾಸಿಗರು ಬರ್ತಿಲ್ಲ. ಇನ್ನು ವಿದೇಶಿ ಪ್ರವಾಸಿಗರಂತೂ ಇಲ್ಲವೇ ಇಲ್ಲ. ಹೀಗಾಗಿ ಪ್ರವಾಸೋದ್ಯಮವನ್ನೇ ನಂಬಿಕೊಂಡವರು ಪರದಾಡುವಂತಾಗಿದೆ. ವಾರ್ ನಡೀತಾ ಇದೆ, ಇರಾನ್, ಇಸ್ರೇಲ್, ಅಮೇರಿಕ. ಹಾಗಾಗಿ ಮೈಸೂರಿಗೆ ಯಾರೇ ಥರ ಟೂರಿಸ್ಟ್ ಬರ್ತಾ ಇಲ್ಲ. ರೆಸ್ಟೋರೆಂಟ್ ಆಗ್ಬೋದು ಮತ್ತು ಹೋಟೆಲ್ಸ್ ಆಗ್ಬೋದು ಎಲ್ಲ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಎಲ್ಲ ಕುಸ್ತಿದೆ. ಮೇಜರು ವಾರ್ ನಡೀತಾ ಇದೆ. ಅದೇ ಟೂರಿಸಮ್ ಯಾರೂ ಬರ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ತುಂಬಾ ಕುಸ್ತಿದೆ. ಈಗ ಸಮ್ಮರ್ ಹಾಲಿಡೇಸು, ಸ್ಕೂಲೆಲ್ಲ ರಜೆ ಇದೆ ಮಕ್ಕಳಿಗೆ. ಅದರಿಂದಾಡಿ ಎಲ್ಲ ಬರಬೇಕಿತ್ತು. ಈಗ ಆಲ್ರೆಡಿ ಸ್ಟಾರ್ಟ್ ಆಗಬೇಕಿತ್ತು ಸೀಸನ್ನು. ಅಂದರೆ ಮೈಸೂರಲ್ಲಿ ಯಾರೂ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಬಿಸ್ನೆಸ್ಸು. ಯಾರೂ ಟೂರಿಸ್ಟ್ ಬರ್ತಾ ಇಲ್ಲ ಮೈಸೂರಿಗೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಯುದ್ಧದ ಕರಿನೆರಳು ಬಿದ್ದಿದೆ. ಪ್ರವಾಸಿ ತಾಣಗಳು ಬಣಗುಡುತ್ತಿದ್ದು ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರ, ಕಾರವಾರದಲ್ಲಿ ಪ್ರವಾಸಿಗರಿಗೆ ಬರ ಬಂದಿದೆ. ಮೊದಲೇ ಪ್ರವಾಸಿಗರು ಬರ್ತಿಲ್ಲ. ಅದರಲ್ಲಿ ಗ್ಯಾಸ್ ಇಲ್ಲದೆ ಪ್ರವಾಸಿಗರು ಕೇಳಿದ ತಿಂಡಿ ಕೊಡುವುದಕ್ಕೂ ಆಗ್ತಿಲ್ಲ. ಇದರಿಂದ ಬಿಸ್ನೆಸ್ಗೆ ದೊಡ್ಡ ಹೊಡೆತ ಬೀಳುತ್ತಿದೆ.
ವೀಕೆಂಡ್ ಬಂದ್ರೆ ಸಾಕು ಪ್ರವಾಸ ಪ್ರಿಯರು ಹಾಸನ ಜಿಲ್ಲೆಗೆ ದಾಂಗುಡಿ ಇಡ್ತಿದ್ರು. ಆದ್ರೀಗ ಮಲೆನಾಡಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಮಸ್ಯೆ ಬಿಗಡಾಯಿಸಿದ್ದು ಊಟದ ಸಮಸ್ಯೆಯಿಂದ ಜನ ರೆಸಾರ್ಟ್ಗಳತ್ತ ತಲೆ ಹಾಕ್ತಿಲ್ಲ. ರೆಸಾರ್ಟ್ ಬುಕ್ಕಿಂಗ್ಗಳು ಗಣನೀಯವಾಗಿ ಇಳಿಕೆಯಾಗಿದ್ದು ವೀಕೆಂಡ್ ಬಿಸ್ನೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಇನ್ನು ಬೆಂಗಳೂರಿನ ಐಷಾರಾಮಿ ಮತ್ತು ಸಾಮಾನ್ಯ ಹೋಟೆಲ್ ಉದ್ಯಮದ ಮೇಲೂ ಯುದ್ಧದ ಕರಿನೆರಳು ಬಿದ್ದಿದೆ. ಹೋಟೆಲ್ ಬಿಸ್ನೆಸ್ಗೆ ಯುದ್ಧದ ಬರೆ ಬಿದ್ದಿದ್ದು ಲಾಡ್ಜಿಂಗ್, ಬೋರ್ಡಿಂಗ್ ಸೇರಿದಂತೆ ಐಷಾರಾಮಿ ವಸತಿ ಹೋಟೆಲ್ಗಳು ಬಿಕೋ ಎನ್ನುತ್ತಿವೆ. ಯುದ್ಧದ ಹಿನ್ನೆಲೆ ಬಹುರಾಷ್ಟ್ರೀಯ ಕಂಪನಿಗಳ ಸಭೆ ರದ್ದಾಗುತ್ತಿದೆ. ಹೀಗಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ ಬುಕ್ಕಿಂಗ್ ಹಳ್ಳ ಹಿಡಿದಿದೆ. 1 ತಿಂಗಳ ಅವಧಿಯಲ್ಲಿ 200 ಕೋಟಿಗೂ ಅಧಿಕ ವ್ಯವಹಾರ ಕುಂಠಿತವಾಗಿದೆಯಂತೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ರಾಮನಗರದ ಮೈಸೂರು ಪಾಕ್ಗೂ ತಟ್ಟಿದೆ. ರಾಮನಗರದ ಪ್ರಸಿದ್ಧ ಜನಾರ್ದನ್ ಹೋಟೆಲ್ ಮೈಸೂರು ಪಾಕ್ಗೆ ಭಾರಿ ಫೇಮಸ್. ರಾಜ್ಯ, ಹೊರರಾಜ್ಯ, ಹೊರದೇಶದಲ್ಲಿಯೂ ಇಲ್ಲಿನ ಮೈಸೂರು ಪಾಕ್ ಹೆಸರುವಾಸಿ. ಆದರೆ ಸಿಲಿಂಡರ್ ಸಮಸ್ಯೆಯಿಂದ ಪರದಾಡುತ್ತಿದ್ದಾರೆ. ಸೌದೆ ಒಲೆಯಲ್ಲೇ ಪಾಕ ತೆಗೆದು ಸಿಹಿ ತಯಾರಿ ಮಾಡಲಾಗ್ತಿದೆ. ಇನ್ನು ಆಟೋ ಚಾಲಕರನ್ನ LPG ಸಮಸ್ಯೆ ಬಿಟ್ಟೂ ಬಿಡದೆ ಕಾಡುತ್ತಿದೆ. ಆಟೋ ಗ್ಯಾಸ್ ಬೆಲೆಯಲ್ಲಿ ಏಕಾಏಕಿ ಏರಿಕೆಯಾಗಿರುವುದನ್ನು ಖಂಡಿಸಿ ಪುತ್ತೂರಿನ LPG ಬಂಕ್ ಮುಂದೆ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. 1 ಕೆಜಿಗೆ 120 ರೂಪಾಯಿ ನಿಗದಿ ಮಾಡಿದ್ದಾರೆ. ಇದರಿಂದ ನಾವು ಜೀವನ ನಡೆಸೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲೂ LPG ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ನಗರದಲ್ಲಿದ್ದ 6 LPG ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು 1 ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸ್ಟಾಕ್ ಇದೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಒಟ್ನಲ್ಲಿ 3 ರಾಷ್ಟ್ರಗಳ ಯುದ್ಧಕ್ಕೆ ಕರುನಾಡಿನ ಜನ ಕಂಗಾಲಾಗಿದ್ದಾರೆ. ಟ್ರಂಪ್ ಬೇರೆ 8 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.